ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಚಾರವನ್ನು ಕೈಗೊಂಡಿದ್ದೀರಿ ಸರ್, ಏನು ಹೇಳ್ತೀರಿ ಸರ್ ಈ ಕ್ಷೇತ್ರದ ಬಗ್ಗೆ ಅನ್ನುವಂಥ? ಕಾಂಗ್ರೆಸ್ ಇಲ್ಲಿ ಗೆಲ್ತದೆ, ಉಮೇಶ್ ಮೇಟಿ ಅವರು ಗೆಲ್ತಾರೆ. ಯಾಕಂದರೆ ಅವರ ತಂದೆಯವರು ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ, ಉತ್ತಮರಿದ್ದಾರೆ. ನನಗೂ ಮೊದಲಿಂದ ಸುಮಾರು 20-30 ವರ್ಷದಿಂದ ಮೇಟಿಯವರು ನನಗೆ ಗೊತ್ತಿದ್ದಾರೆ. ಒಂದು ಸಾರಿ ನನ್ನ ಜೊತೆಯಲ್ಲಿ ಅವರು MP ಕೂಡ ಆಗಿದ್ದರು. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವರ ಸುಪುತ್ರ ಇವತ್ತು ಅಭ್ಯರ್ಥಿ ಆಗಿದ್ದಾನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದೆ, ಬಡವರ ಪರವಾಗಿದೆ. ಇವತ್ತು ನಿಮಗೆ 5 ಗ್ಯಾರಂಟಿಗಳು ನಮ್ಗೆ ಆಶೀರ್ವಾದ ಮಾಡ್ತವೆ. ನಾವು ಗೆಲ್ತೀವಿ. ಉಮೇಶ್ ಮೇಟಿ ಗೆಲ್ತಾರೆ. ಈಗೆಲ್ಲನೂ ಇಲ್ಲಿ ಕೋಆರ್ಡಿನೇಟರ್ಸ್ ಆಗಿ ಕೆಲಸ ಮಾಡ್ತಾರೆ. 2 ಹೆಣ್ಮಕ್ಳು ಕೂಡ ಹೇಳಿದ್ದಾರೆ, ಈ ಬಡವರಿಗೆ ಅಕ್ಕಿ ಕೊಡಬೇಕು, ಅವರು ನೆಮ್ಮದಿಯಾಗಿ ಊಟ ಮಾಡಬೇಕು, ಅವರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಸೋನಿಯಾ ಗಾಂಧಿ, ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗ ಸೋನಿಯಾ ಗಾಂಧಿಯವರು ಈ ಕಡು ಬಡವರಿಗೆ ಕಷ್ಟ ಆಗ್ತದೆ ಜೀವನ ಮಾಡೋಕ್ಕೆ, ಅಕ್ಕಿಯನ್ನು ಕೊಡಬೇಕಂತ ಕಾನೂನನ್ನು ಮಾಡಿ ಭಾರತ ಸರ್ಕಾರದಲ್ಲಿ ಸರ್ಕಾರ ಯಾವುದೇ ಇರಲಿ ಅಕ್ಕಿಯನ್ನು ಕೊಡಬೇಕಂತ ಕಾನೂನು ಮಾಡಿದ್ದಾರೆ. ಕಾನೂನು ಮಾಡಿದ ತಕ್ಷಣ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲ ಬಾರಿಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಈ ಬಡವರು ನೆಮ್ಮದಿಯಾಗಿ ಊಟ ಮಾಡಬೇಕು, ನೆಮ್ಮದಿಯಾಗಿರಬೇಕು ಅಂತೇಳಿ ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ. ಅದಾದಮೇಲೆ ಮತ್ತೆ 2ನೇ ಸಾರಿ ಬಂದಾಗ 10 ಕೆಜಿ ಅಕ್ಕಿ ಕೊಡ್ತಾಯಿದ್ವಿ, 1 ದಿನ ಹಣ ಕೊಡ್ತೀವಿ, ಈಗ ಅಕ್ಕಿನೂ ಕೊಡ್ತಾಯಿದ್ವಿ. ಅದು ಒಂದೇ ಅಲ್ಲ, 4-5 ಗ್ಯಾರಂಟಿ ಕಾರ್ಯಕ್ರಮ ಕೊಡ್ತಾಯಿದ್ವಿ. ಬೆಳಕು, ಲೈಟ್ ಇರ್ತದೆ, 2000 ಖರ್ಚಿಗೆ ಹಣ ತಾಯಂದಿರಿಗೆ ಕೊಡ್ತಾಯಿದ್ದೀವಿ. ಉದ್ಯೋಗ ಇಲ್ಲ ಅಂದರೆ ಟ್ರೈನಿಂಗ್ ಕೊಟ್ಟು ಉದ್ಯೋಗ ಕೊಡೋದು ಮಕ್ಕಳಿಗೆ ಮಾಡ್ತಾಯಿದ್ದೀವಿ. ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟು ಬಡವ್ರ ಬಗ್ಗೆ. ನಿಮ್ಗೆ ಇಂದಿರಾ ಗಾಂಧಿ ಚೆನ್ನಾಗಿ ಗೊತ್ತು, ವಯಸ್ಸಾದವರು ತಾಯಂದಿರಿದ್ದಾರೆ, ಅವ್ರಿಗೆ ಯಾರು ಏನು ಕ್ಯಾನ್ವಾಸ್ ಮಾಡಿದ್ರು ಇಂದಿರಾ ಗಾಂಧಿಗೆ ಬಿಟ್ಟು ಬಿಟ್ಟು ಬೇರೆ ಹಾಕೋದಿಲ್ಲ ಅವರು. ಅದು ಎಲ್ಲ ಗೊತ್ತು. ಕೆಲವರೆಲ್ಲ BJP ಅವರು ಬಂದು ಎಲ್ಲಿ ನಿಮ್ಗೇನು ಮಾಡಿಲ್ಲ ಅಂತಾರೆ, ಏನೂ ಮಾಡಿಲ್ಲ ಇಲ್ಲ ಅಂತ ಇಟ್ಕೊಂಬಿಡೋಲ್ಲ. ಆದರೂ ನೆಮ್ಮದಿಯಾಗಿ ಊಟ ಕೊಟ್ಟಿದ್ದಾರೆ. ಊಟಕ್ಕೆ ನಾವು ಕೂಲಿಗೆ ಹೋದರೆ ಮಾತ್ರ ಊಟ ಅಲ್ಲದಿದ್ರೆ ಇಲ್ಲ. ಕೂಲಿಗೆ ಕರೆದ್ರೆ ಜಮೀನ್ದಾರರು ಕೂಲಿಗೆ ಹೋಗ್ತೀವಿ, ಅವ್ರು ಕೂಲಿಗೆ ಕರೀದಿರಿದ್ರೆ ನಮಗೆ ಭೂಮಿ ಇಲ್ಲ, ಬಹಳಷ್ಟು ಜನ ಭೂಮಿ ಇಲ್ಲ. ಆದರೆ ಬದುಕು ಹೇಗೆ ಅದನ್ನು ಯೋಚನೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಆ ತಾಯಿ ಸೋನಿಯಾ ಗಾಂಧಿಯವರು ಇದನ್ನು ಶುರು ಮಾಡಿದರು. ಅದನ್ನು ಸಿದ್ದರಾಮಯ್ಯನವರು, ನಮ್ಮ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ರು. ನಾನು ಈ ರೀತಿ ಅಕ್ಕಿ ಕೊಡುವಂಥವ್ರಿಗೆ ಸಂಬಂಧಪಟ್ಟ ಮಧ್ಯೆ ಕೂಡ ಇದ್ದೀನಿ. ಮುಂದೆ ಬೇಳೆ ಎಣ್ಣೆ ಕೊಡಬೇಕಂತ ಯೋಚನೆ ಮಾಡಿದ್ದೀನಿ. ಯಾಕಂದರೆ ಅಕ್ಕಿ ಹೆಚ್ಚಿಗೆ ಉಪಯೋಗ ಆಗ್ತಾ ಇಲ್ಲ. ಈ ಮಕ್ಕಳಿಗೆ ಪೌಷ್ಟಿಕ ಆದಂಥ ಆಹಾರ ಕೊಟ್ಟರೆ ಆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಎಣ್ಣೆ ಕೊಡೋಣ, ಬೇಳೆ ಕೊಡೋಣ, ಸಕ್ಕರೆ ಕೊಡೋಣ, ಉಪ್ಪು ಕೊಡೋಣ ಅಂತೇಳಿ ಒಂದು ಯೋಚನೆ ಮಾಡಿ ಮುಂದೆ 2 ತಿಂಗಳಲ್ಲಿ ನಿಮಗೆ ಬರ್ತಾರೆ. ಅದು ತೀರ್ಮಾನ ಆಗಿದೆ, ಘೋಷಣೆ ಏನಾಗಲ್ಲ. ಅದರಿಂದ ಇವತ್ತು ಇಂದಿರಾ ಗಾಂಧಿ ವಿಷಯ ಗೊತ್ತಿರೋರಿಗೆ ನಾವು ಕ್ಯಾನ್ವಾಸ್ ಹೆಚ್ಚಿಗೆ ಮಾಡೋ ಅಷ್ಟೇ. ಆದರೆ ಈ ದೇಶದಲ್ಲಿ ಬಡವರು ಬದುಕಬೇಕಾದ್ರೆ ಆ ಕಾಲದಲ್ಲಿ 20 ವರ್ಷದ ಹಿಂದೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಬಡವ್ರಿಗೆ ಮನೆ ಕಟ್ಕೊಳ್ಬೇಕು, ಬದುಕಬೇಕು, ದಾರಿ ಮಾಡಬೇಕು ಅಂತ ಮಾಡಿದ್ವಿ. ಸೋನಿಯಾ ಗಾಂಧಿ ಬಂದ ಮೇಲೆ ನೇರವಾಗಿ ಅವರ ಕುಟುಂಬಕ್ಕೆ ಫಸ್ಟು ಊಟಕ್ಕೆ ಏರ್ಪಾಡು ಮಾಡಿರಿ, ಆಮೇಲೆ ಬೇರೆ ಕೆಲಸ ಮಾಡಿರಿ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾನು ಮೇಟಿಯವ್ರ ಮನೆಗೆ ಈ ಭಾಗದಲ್ಲಿ ಎಲ್ಲಿ ಬಂದರೂ ಕೂಡ ಅಲ್ಲೇ ಹೋಗಿ ಊಟ ಮಾಡ್ತಿದ್ದೆ, ಅವ್ರ ಜೊತೆಯಲ್ಲಿ ಇರ್ತಿದ್ದೆ. ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಮ್ಮನ್ನು ಪ್ರೀತಿ ವಾತ್ಸಲ್ಯದಿಂದ ಮಾಡ್ತಾರೆ. ಅವರು ಅಕಸ್ಮಾತ್ ಸ್ವರ್ಗಸ್ಥರಾಗಿದ್ದರಿಂದ ಅವ್ರ ಮಗನಿಗೆ ಉಮೇಶ್ ಮೇಟಿ ಸೀಟ್ ಕೊಟ್ಟಿದ್ವಿ. ಇದು ಜನರಲ್ ಎಲೆಕ್ಷನ್ ಅಲ್ಲ, ಅವರು ತೀರೋಗಿದ್ದರಿಂದ ಈ ಎಲೆಕ್ಷನ್ ಬಂದಿದೆ. ನಾನು ನಿಮ್ಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, BJP ಅವ್ರು ಏನು ಹೇಳ್ಬೋದು, ನಿಮ್ಗೇನು ಮಾಡಿದ್ದಾರೆ ಅಂತ. ಏನು ಮಾಡಿಲ್ಲ, ಊಟ ಕೊಟ್ಟಿದ್ದಾರಪ್ಪ, ನೆಮ್ಮದಿಯಾಗಿ ಊಟ ಕೊಡ್ಬೋದು. ಊಟಕ್ಕೇನು ದುಡ್ಡು ಕೊಡೋಷ್ಟಿಲ್ಲ. 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತಾರೆ, 2000 ರೂಪಾಯಿ ದುಡ್ಡು ಕೊಡ್ತಾರೆ.
ಇದನ್ನು ಬೇಡ ಅಂತ ಹೇಳಿದರು ತಾಯಂದ್ರೆ ಗ್ಯಾಪ್ ಮಾಡ್ಕೊಳ್ಳಿ. ಸರ್ಕಾರ ಬಡವರಿಗೆ ಈ ರೀತಿ ಕೊಟ್ಟರೆ ಈ ದೇಶ ದಿವಾಳಿ ಆಗ್ತದೆ. ಕೊಡಬಾರ್ದು, ಕೊಡೋದು ಸರಿ ಇಲ್ಲ, ದಿವಾಳಿ ಮಾಡಿಬಿಟ್ರು ದೇಶನ ಅಂದರು. BJPಯವರು ಏನು ಮಾಡಿದರು, ಬಡವರಿಗೆ ಅಕ್ಕಿ ಕೊಟ್ಟರೆ, ಬಡವರಿಗೆ ದುಡ್ಡು ಕೊಟ್ಟರೆ ಈ ದೇಶ ದಿವಾಳಿ ಆಗ್ತದೆ, ಕೊಡಬಾರ್ದು ಅನ್ನೋ ಮಾತನ್ನು ಹೇಳಿದರು. ಗ್ಯಾಪ್ ಕಿಟ್ಬೋದು. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಇವತ್ತಲ್ಲ ಮೊದಲಿಂದ ಕೂಡ ಬಡವರ ಪರ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ SC ST ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೆ ಬರವಾಗಿದೆ. ನಾನು ತಮಗಿಷ್ಟೇ ಹೇಳ್ತೀನಿ, ಇವತ್ತು ಬಂದು ಹೇಳಿಬಿಟ್ಟು ಹೋಗ್ತೀವಿ. ಒಂದನ್ನು ಗುರುತು ಮಾಡಿಕೊಳ್ರಿ, ಉಮೇಶ್ ಮೇಟಿಯವರು ಗೆಲ್ತಾರೆ. ಗೆದ್ದಾಗ ನಾವು ಯಾವ್ಯಾವ ಜಾಗಕ್ಕೆ ಬಂದಿದ್ದೀವಿ ಆ ಜಾಗಕ್ಕೆ ಮೊದಲು ಬಂದು, ಈಗ ನೋಡಿದ್ವಿ ಇಲ್ಲಿ ಕಣ್ಣಾರೆ ಒಂದು ಒಳ್ಳೆ ಚರಂಡಿ ಬೇಕಾಗಿದೆ. ಇಂಥ ಕೆಲಸಗಳಿಗೆ ನಾನು ಈರಪ್ಪನವ್ರಿಗೆ, ರಾಜನಿಗೆ ಹೇಳ್ತೀನಿ, ನೀವೇ ಕರ್ಕೊಂಬಂದು ಆ ಕೆಲಸಗಳು ಮಾಡಿಸ್ಬೇಕು. ಈ ಇನ್ನೊಂದು ಇವರು ಮುಖ್ಯಸ್ಥರು ಯಾರಿದ್ದಾರೆ ಹುಡುಗರು, ರಂಗಪ್ಪ, ನೀವು ನಮಗೂ ಸಂಪರ್ಕ ಇಟ್ಕೊಳ್ಳಿ. ನೀನು ಬಂದಿದ್ದೀಯ? ಬೆಂಗಳೂರಿಗೆ ಬಂದಿದ್ದೀನಿ ನಾನು. ಈಗ ನಿಮಗೆಲ್ಲ ರಕ್ಷಣೆಗೆ ಒಂದು ಮಹಾಸಭಾ ಮಾಡಿದ್ವಿ. ನಿಮ್ಗೇನು ಕಟ್ಸಕ್ಕೆ ಬಂದರೂ ಅಲ್ಲಿಗೆ ಫೋನ್ ಮಾಡ್ಬೋದು, ಅಲ್ಲಿಗೆ ಬರಬಹುದು. ಆ ಕಟ್ಸಕ್ಕೆಲ್ಲ ಇವತ್ತು ಯಾವುದೋ ಒಂದು ಊರಲ್ಲಿ ಏನೋ ಗಲಾಟೆಯಾಗಿ ನಿಮ್ಗೆ ತೊಂದರೆ ಮಾಡಿದರೆ ನೀವು ವರ್ತಮಾನ ಕೊಟ್ಟರೆ, ಇಲ್ಲಿ ತಾಲೂಕು ಸಮಿತಿ ಇರ್ತದೆ, ಮಹಾಸಭಾ ಮತ್ತು ಜಿಲ್ಲಾ ಸಮಿತಿ ಇರ್ತದೆ, ರಾಜ್ಯ ಸಮಿತಿ ಇರ್ತೀವಿ. ರಾಜ್ಯ ಸಮಿತಿಯಲ್ಲಿ ನಾವೆಲ್ಲ ಇದ್ದೀವಿ. ನೀವು ಕಟ್ಸಕ್ಕೆ ಹೇಳ್ಬೋದು. ಇವತ್ತು ತಿಮ್ಮಾಪುರ ಅವರು ಈ ಭಾಗದ ನಮ್ಮ ನಾಯಕರಿದ್ದಾರೆ. ನಿಮಗೇನು ಕಟ್ಸಕ್ಕೆ ಬಂದರೂ ಕೂಡ ಅವ್ರಿಗೆ ಹೇಳಬೇಕು ನೀವು. ಅವರು ಕೂಡ ಮಹಾಸಭಾದ ಒಬ್ಬ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಂತೇಳಿ ಇದನ್ನೆಲ್ಲ ಮಾಡಿದ್ದೀವಿ. ನೀವು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು. ಯುವಕರಿಗೆ ನಿಮ್ಗೆ ಹೇಳ್ತೀನಪ್ಪ, ರಮೇಶ್ ರಂಗಪ್ಪ, ನೀವೆಲ್ಲ ಕೆಲಸ ಸಂಪರ್ಕ ಇರಬೇಕು. ಈಗ ನಿಮ್ಮದು ಕೂಡ ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ ಕಮಿಟಿಗಳು ಮಾಡ್ತಾರೆ. ಎಲೆಕ್ಷನ್ ಬಂದು ಅದನ್ನು ಇಷ್ಟು ಮಾಡಬೇಕು. ಬೇರೆ ಎಲ್ಲ 15-16 ಜಿಲ್ಲೆ ಆಗಿದೆ. ಬಾಗಲಕೋಟೆ, ಬಿಜಾಪುರ, ತಿಮ್ಮಾಪುರಿಗೆ ಹೇಳಿದೆ, ಇನ್ನೂ ಅವ್ರು ಕೊಟ್ಟಿಲ್ಲ. ಆದಷ್ಟು ಬೇಗ ಮಾಡೋಣ. ಒಗ್ಗಟ್ಟಾಗಿರಿ. ಸಮಾಜ ಮುಂದೆ ಬರಬೇಕು, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು. ನಾನು ನಿಮ್ಗೆ ಇಷ್ಟೇ ಹೇಳ್ತೀನಿ, ಸಂಪರ್ಕದಲ್ಲಿದ್ದಾಗ ನಿಮ್ಗೆ ಅನುಕೂಲ ಆಗ್ತದೆ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರ್ಬೇಕು. ಅವ್ರ ಮುಂದೆ ಅಧಿಕಾರಕ್ಕೆ ಬರ್ತಿರಿದ್ರೆ ಈ ಸಮಾಜಗಳ ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಆಗಬೇಕಾದ್ರೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು. ನೀವು ಒಳ್ಳೆ ಆಶ್ರಮ ಶಾಲೆಗಳು ಆಂಜನೇಯ ಇದ್ದಾಗ ಸಿದ್ದರಾಮಯ್ಯನವರು ಹೋಬಳಿಗೊಂದು ಆಶ್ರಮ ಶಾಲೆ ಮಾಡಿದ್ರು, ರೆಸಿಡೆನ್ಷಿಯಲ್ ಸ್ಕೂಲ್. ನಿಮ್ಮ ಕಡೆ ಇರ್ಬೋದು, ಈ ಭಾಗದಲ್ಲಿ ಎಲ್ಲಿದೆ ಹತ್ತಿರದಲ್ಲಿ ಹೋಬಳಿ. ಅದು ನಾವು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವರು ಆಂಜನೇಯನವರು ಮಂತ್ರಿ ಇದ್ದಾಗ ಮಾಡಿದ್ದು. ಇಡೀ ರಾಜ್ಯದಲ್ಲಿ ಎಷ್ಟು ಹೋಬಳಿದೆ ಎಲ್ಲಕ್ಕೂ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು. ಅಂದರೆ ಬಡ ಮಕ್ಕಳು ಅಲ್ಲಿ ಊಟ, ವಸತಿ, ಬಟ್ಟೆ ಬರೀ ಅಲ್ಲೇ ಕೊಡ್ತಾರೆ. ಅಲ್ಲೇ ಪಾಠ ಹೇಳ್ಕೊಡ್ತಾರೆ, ಅಲ್ಲೇ ಟ್ಯೂಷನ್ ಕೂಡ ಹೇಳ್ಕೊಡ್ತಾರೆ. ಇವತ್ತು ಅಂಥದ್ರಲ್ಲಿ ಕೂಡ ಒಳ್ಳೆ ಕೆಲಸಗಳು ಕಾಂಗ್ರೆಸ್ ಪಾರ್ಟಿ ಮಾಡಿದ್ರು. ನಾನು ನಿಮ್ಮನ್ನು BJPಯವರು ಬೇರೆ ಅಂತ ಹೇಳಿದಾಗ ಒಂದೇ ಕೆಲಸ ಹೇಳ್ಬೋದು, ನೀವು ಮಾಡಿರೋದೇನು ಹೇಳ್ರಿ. ಅವರು ಬಡವರಿಗೆ ಅಕ್ಕಿ ಕೊಟ್ಟರು, 2,000 ರೂಪಾಯಿ ಹಣ ಕೊಟ್ಟರು, ಮಕ್ಕಳು ಓದ್ಕೊಳ್ಳೋಕ್ಕೆ ಲೈಟ್ ಇರಲಿ ಅಂತ ಕೊಟ್ಟರು. ಇಂಥ ಮಹತ್ತರವಾದ ಕೆಲಸ ಮಾಡಿದ್ದಾರೆ. ಪ್ರಯಾಣ ಮಾಡೋದಕ್ಕೆ ಮನೆಯಲ್ಲಿ ಕಾಸಿದೆಯೋ ಇಲ್ಲೋ, ಮುಂದೆ ಹೋಗಿ ಪಟ್ಟಣಕ್ಕೆ ಹೋಗಿ ಬರ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಎಲ್ಲ ಕೆಲಸಕ್ಕೂ ಕೂಡ ಹೋಗ್ಬೋದು. ಇಂಥದನ್ನೆಲ್ಲ ಮಾಡಿದ್ದಾರೆ. ನೀವು ಮಾಡಿರೋದು ಒಂದು ಕೆಲಸ ಹೇಳಲಿ. ಅವರು ಕೇಳೋಕ್ಕೆ ಅವ್ರಿಗೂ ಅಧಿಕಾರ ಇದೆ, ಬಂದು ಕೇಳ್ತಾರೆ. ಕೇಳಿದಾಗ ನೀವು ಕೇಳಬೇಕು, ಏನು ಮಾಡಿದ್ದೀವಿ. ಆದ್ದರಿಂದ ಭಾರತ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ದಾಗ ಮಾಡಿದಂಥ ಕಾರ್ಯಕ್ರಮಗಳನ್ನು ಯಥಾವತ್ತಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು DK ಶಿವಕುಮಾರ್ ಅವರು, ಈ ಭಾಗದ ನಮ್ಮ ನಾಯಕರು, ಮಂತ್ರಿಗಳಂಥ ತಿಮ್ಮಾಪುರ ಅವರು ಈ ಕೆಲಸಗಳನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ತಾವು ಅವ್ರ ಜೊತೆಯಲ್ಲಿ ನಿಂತ್ಕೋಬೇಕು. ನಾವಿವತ್ತು ಬಂದಿದ್ದೀವಿ, ಕಣ್ಣಾರೆ ಕಂಡಿದ್ದೀವಿ ನಿಮ್ಮ ಕಷ್ಟಗಳನ್ನು. ನಾವು ಉಮೇಶ್ ಮೇಟಿಯವರು ಗೆದ್ದು ಬರ್ತಾರೆ, ಅವ್ರಿಗೆ ಹೇಳ್ತೀವಿ. ಎಲ್ಲೆಲ್ಲಿ ನಾವು ಹೋಗಿದ್ದೀವೋ ಆ ಜಾಗಗಳಿಗೆ ಮೊದಲು ಹೋಗಿ ಅವ್ರು ಕಟ್ಸಕ್ಕೆ ನೋಡ್ರಿ ಅಂತೇಳಿ ರಮೇಶ್ ರಂಗಪ್ಪನವ್ರನ್ನ ಗುರುತು ಮಾಡಿಕೊಂಡು ಕೆಲಸ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳ್ತೀವಿ. ತಾಯಂದರೆ ಎಲ್ಲರೂ ಕೂಡ ಇವತ್ತು
ನಾವು ನಿಮ್ಗೆ ಸಹಾಯ ಮಾಡಿ ಬಂದಿದ್ದೀವಿ, ಸುಮ್ಮನೆ ಓಟ್ ಕೇಳೋಕ್ಕೂ ಬಂದಿಲ್ಲ. ಅದರಿಂದ ತಾವೆಲ್ಲ ಆಶೀರ್ವಾದ ಮಾಡಬೇಕು. ಜೊತೆಗೆಲ್ಲ ನಿಮ್ಮವರೇ ಬಂದಿದ್ದೀವಿ, ನಿಮ್ಮ ಮಕ್ಕಳು ಬಂದಿದ್ದೀವಿ, ನೀವು ಆಶೀರ್ವಾದ ಮಾಡಬೇಕಂತೇಳಿ ಹಸ್ತದ ಗುರುತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ.